ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ, ಆ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಆಲ್ರೆಡಿ ಈ ಒಂದು ಮ್ಯಾಟ್ರ್ ಬಗ್ಗೆ ವಿಡಿಯೋನ ಮಾಡಿದ್ವಿ, ಬಟ್ ಅದಕ್ಕೆ ಅಷ್ಟು ರೆಸ್ಪಾನ್ಸ್ ಇಲ್ಲ. ಇದು ಮೇ ಬಿ ಅದು ರೀಚ್ ಆಗದೆ ಇರ್ಬೋದು ನಿಮಗೆ. ಸೊ ಆ ಉದ್ದೇಶಕ್ಕೋಸ್ಕರ ಮತ್ತೊಮ್ಮೆ ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಯಾವ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದಾರೆ ಅಂದರೆ, ಸೊ ಡೈರಿ ಫಾರ್ಮ್ಗಳಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಸೊ ಮ್ಯಾಕ್ಸಿಮಮ್ ನನಗೆ 1 ಲೀಟರ್ ಹಾಲಿನಲ್ಲಿ ಹೆಚ್ಚಿನ ಪರ್ಸೆಂಟು ನೀರಿನ ಅಂಶ ಇರುತ್ತೆ. ಸೊ ವಾಟರ್ ಕಂಟೆಂಟು ಮ್ಯಾಕ್ಸಿಮಮ್ ಇರುತ್ತೆ. ಸೊ 85% ನಮಗೆ ಹಾಲಿನಲ್ಲಿ ನೀರಿನ ಅಂಶ ಇರುತ್ತೆ. ಸೊ ರಿಮೈನಿಂಗ್ ಏನಿರುತ್ತೆ 85% ನೀರಿದ್ದರೆ ಉಳಿಕೆ ಆದಂಥದ್ದು ಫ್ಯಾಟು ಮತ್ತು ಸಾಲಿಡ್ಸನ್ನು ನಮ್ಗೆ ಗೊತ್ತಿರತಕ್ಕಂತಹ ಮಾಹಿತಿ ಇದು. ಸೊ ಈಗ ನಮಗೆ ಬೇಕಾಗಿರುವಂತಹ ಮುಖ್ಯ ಮಾಹಿತಿ ಏನು ಅಂತ ಅಂದರೆ, ಸೊ ರಾಸುಗಳಿಗೆ ಎಷ್ಟು ನೀರನ್ನು ಕೊಡಬೇಕು, ಒಂದು ದಿನಕ್ಕೆ ಎಷ್ಟು, ಇದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ಬೋದು. ಸೊ ಬೇಸಿಗೆಯಲ್ಲಿ ಒಂದು ರೀತಿ ನೀರು ಬೇಕಾಗುತ್ತೆ, ಚಳಿಗಾಲದಲ್ಲಿ ಒಂದು ರೀತಿ ನೀರು, ಮತ್ತು ಮಳೆಗಾಲದಲ್ಲಿ ಒಂದು ರೀತಿ ನೀರು. ಹಸಿ ಮೇವು ತಿಂದಾಗ ಒಂದು ಪ್ರಮಾಣದ ನೀರು ಬೇಕಾಗುತ್ತೆ, ಒಣ ಮೇವು ತಿಂದಾಗ ಒಂದು ರೀತಿಯ ಪ್ರಮಾಣದ ನೀರನ್ನು ಬೇಕಾಗುತ್ತೆ ರಾಸುಗಳಿಗೆ. ಇದು ಎಷ್ಟು ಪ್ರಮಾಣದಲ್ಲಿ ಬೇಕು, ಸೊ ಡೈಲಿ ಎಷ್ಟು ಬಾರಿ ನೀರನ್ನು ನಾವು ಅದಕ್ಕೆ ರಾಸುಗಳಿಗೆ ಕೊಡಬೇಕು, 1 ಲೀಟರ್ ಹಾಲು ಉತ್ಪಾದನೆ ಆಗಬೇಕು ಅಂದರೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಒಟ್ಟಾರೆಯಾಗಿ ರಾಸುಗಳಿಗೆ ನೀರನ್ನು ಹೆಚ್ಚು ಕೊಡೋದ್ರಿಂದ ಲಾಭಗಳಿದ್ದಾವ ಅಥವಾ ಕಡಿಮೆ ಕೊಡೋದ್ರಿಂದ ಲಾಭಗಳಿದ್ದಾವ, ಸೊ ಯಾವುದರಿಂದ ಹೆಚ್ಚು ಲಾಭ, ಸೊ ಇದನ್ನು ಓವರಾಲ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಅದಾದ ನಂತರ ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋಗಳು ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲಸ್ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ. ಸೊ ಈಗ 1000 ಜನ ವಿಡಿಯೋ ನೋಡಿದ್ರೆ 1000 ಲೈಕ್ ಬಂದರೆ ಖಂಡಿತ ನಮಗೆ ಸಪೋರ್ಟ್ ಅಂತ ನಾನು ಅನ್ಕೋಬೋದು. ಸೊ ಖಂಡಿತ ಯಾರೆಲ್ಲ ವಿಡಿಯೋ ನೋಡ್ತಿರೋರು ತಪ್ಪದೇ ಒಂದು ಲೈಕನ್ನು ಕೊಟ್ಬಿಡಿ. ಸೊ ಈಗಲೇ ಒಂದು ಲೈಕ್ ಮಾಡಿ, ಸೊ ನಿಮ್ಮೊಂದು ಕೆಲಸ ಮುಗಿಯುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಓಕೆ, ಮೈನ್ಲಿ ನಮಗೆ ವಾಟರ್ ಮ್ಯಾನೇಜ್ಮೆಂಟ್, ಡೈರಿ ಫಾರ್ಮ್ಗಳಲ್ಲಿ ನೀರಿನ ಅವಶ್ಯಕತೆ ಎಷ್ಟಿದೆ, ಎಂಥ ನೀರು ಕೊಡಬೇಕು, ಶುದ್ಧವಾದಂತಹ ನೀರು. ಸೊ ಯಾವುದೋ ಒಂದು ರೀತಿ ಮಲಿನವಾದಂತಹ ನೀರನ್ನು ಕೊಡೋದು ತಪ್ಪು. ಸೊ ಅದು ರಾಸುಗಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಲೀಟರ್ ಬೇಕು ಅಂದರೆ, ಒಂದು ರಾಸುಗಳಿಗೆ ಕನಿಷ್ಠ 60 ರಿಂದ 70 ಲೀಟರ್ ಹಾಲು, ಅದು ಹಸುಗಳಿಗಾದರೆ. ಸೊ ಎಮ್ಮೆಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ನೀರನ್ನು ತೆಗೆದುಕೋತವೆ. ಸೊ ನಾವಿಲ್ಲಿ ಎಮ್ಮೆ ಬಗ್ಗೆ ಮಾತನಾಡ್ತಿಲ್ಲ, ಸೊ ಹೆಚ್ಚಿನದಾಗಿ ಎಲ್ಲ ಹಸುಗಳ ಬಗ್ಗೆ ಮಾತಾಡೋದು. ಯಾಕೆ ಅಂತಂದರೆ ಹೆಚ್ಚಿನ ಜನರು ಹಸುಗಳನ್ನು ಆ ಒಂದು ಫಾರ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ಹಸುಗಳ ಬಗ್ಗೆ ಹೆಚ್ಚಿನದಾಗಿ ಮಾತಾಡ್ತಾ ಹೋಗ್ತೀವಿ. ಓಕೆ, ಒಂದು ಹಸುವಿಗೆ 60 ರಿಂದ 70 ಲೀಟರ್ ನೀರು ಬೇಕಾಗುತ್ತೆ. ಸೊ ಇಲ್ಲಿ ಯಾಕೆ ಇಷ್ಟು ನೀರು ಅವಶ್ಯಕತೆ ಇದೆ, ಅತಿ ಹೆಚ್ಚು ಹಾಲು ಕರಿತಕ್ಕಂಥ ಒಟ್ಟಿಗೆ 80 ಲೀಟರ್ನೂ ಬೇಕಾಗುತ್ತೆ ಪರ್ ಡೇ. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ನೀರು 60 ರಿಂದ 70 ಲೀಟರ್ ನೀರು ಒಂದು ದಿನಕ್ಕೆ ಒಂದು ರಾಸುಗೆ ಬೇಕು. ಯಾಕೆ ಅಂತ ಅಂದರೆ, ಸೊ ನಿಮ್ಗೆ ಗೊತ್ತಿರುವಂತೆ 1 ಲೀಟರ್ಗೆ ಎಷ್ಟು 1 ಲೀಟರ್ ಹಾಲು ಉತ್ಪಾದನೆ ಆಗಬೇಕಾದ್ರೆ ಎಷ್ಟು ಲೀಟರ್ ನೀರಿನ ಅವಶ್ಯಕತೆ ಇದೆ ಅಂದರೆ, ಕನಿಷ್ಠ 1 ಲೀಟರ್ ಹಾಲು ಉತ್ಪಾದನೆಗೆ 3 ರಿಂದ 4 ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಯಾಕೆ? ಮೊದಲನೇದಾಗಿ ತಿಂದಂತಹ ಆಹಾರ ಸೊ ರೂಮೆನ್ಗೆ ಹೋಗ್ಬಿಟ್ಟು, ಸೊ ಅದು ರೂಮೆನ್ನಲ್ಲಿ ಚಯಾಪಚಯ ಕ್ರಿಯೆ ಅಂದರೆ ಆ ಡೈಜೆಷನ್ ಮೆಟಬಾಲಿಸಮ್ ನಡಿಬೇಕು ಅಂತಂದರೆ ನಮಗೆ ನೀರಿನ ಅವಶ್ಯಕತೆ ಅಂದರೆ ದ್ರವದ ಅವಶ್ಯಕತೆ ಇದೆ. ಸೊ ಇಲ್ಲ ಅಂತಂದರೆ ಅದು ನಡೆಯೋಲ್ಲ. ಅದು ನಡೀಲಿಲ್ಲ ಅಂತ ಅಂದರೆ, ಸೊ ಇಲ್ಲಿ ಉಸಿರಾಟದ ಒಂದು ಶ್ವಾಸ ಅಂದರೆ ಆ ಒಂದು ಶ್ವಾಸವನ್ನು ತೆಗೆದುಕೊಳ್ಳಿಕ್ಕೂ ಸಹ ಆ ಒಂದು ನೀರಿನ ಅವಶ್ಯಕತೆ ಕಂಪಲ್ಸರಿ ಬೇಕಾಗಿರುತ್ತೆ. ಅದೇ ರೀತಿ ರಕ್ತ ಪ್ರಸರಣ ನಮ್ಮ ದೇಹದಲ್ಲಿ, ಸೊ ದ್ರವ ರೂಪದಲ್ಲಿರುವಂತಹ ಈ ಒಂದು ಅಂಗಾಂಶ ಬ್ಲಡ್ ಏನಿದೆ, ಸೊ ಅದು ಖಂಡಿತ ಪ್ರಸರಣಗೊಳ್ಳಬೇಕು, ಉತ್ತಮವಾಗಿ ಎಲ್ಲ ಒಂದು ಜಾಗಕ್ಕೂ ಸರ್ಕ್ಯುಲೇಟ್ ಆಗಬೇಕಂದ್ರೆ ನೀರಿನ ಅವಶ್ಯಕತೆ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಹಾಗೆಯೇ ಆ ಒಂದು ಡೈಜೆಷನ್ ಏನಿದೆ ನಮ್ಮ ಒಂದು ರಾಸುಗಳಿಗೆ, ಸೊ ಅದಕ್ಕೆ ಬೇಕಾಗುತ್ತೆ. ಹಾಲಿನ ಉತ್ಪಾದನೆ ಮುಖ್ಯವಾಗಿ ಯಾರೆಲ್ಲ ಅಂದರೆ ಮ್ಯಾಕ್ಸಿಮಮ್ ಹೆಚ್ಚು ಜನರು ಸೊ ಅತಿ ಹೆಚ್ಚು ಹಾಲಿನ ಉತ್ಪಾದನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ನಾವು ಯಾವುದೇ ರೀತಿ ಕೊಂಡುಕೊಳ್ಳದಲೇ ಸೊ ನೀರನ್ನು ಹೆಚ್ಚಾಗಿ ಕೊಡೋದ್ರಿಂದಲೇ ಸಹ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಬಹುದು. ಯಾವಾಗ ನೀರು ಕಡಿಮೆ ಕೊಡ್ತೀವಿ, ಸೊ ಇದೆಲ್ಲ ಪ್ರೋಸೆಸ್ಸು ನಿಂತೋಗುತ್ತೆ. ಈಗ ಡೈಜೆಷನ್ ಆಗ್ತಾ ಇಲ್ಲ, ಡೈಜೆಷನ್ ನಿಂತೋಗಿದೆ ಅಂತಂದರೆ ಖಂಡಿತ ನಾವು ಅದನ್ನು ಅಲ್ಲಿನ ಹಾಲು ಉತ್ಪಾದನೆ ಆಟೋಮೆಟಿಕಲಿ ಡೌನ್ ಆಗುತ್ತೆ. ಸೊ ನೀರಿನದು ಬೇಕೇ ಬೇಕು. ಆ ಒಂದು ಸಮಯದಲ್ಲಿ ನೀರು ಹಾಲು ಉತ್ಪಾದನೆ ಸಮಯದಲ್ಲಿ ನಾನು ಈಗ ಆಲ್ರೆಡಿ ಹೇಳಿದೆ 3 ರಿಂದ 4 ಲೀಟರ್ ನೀರು 1 ಲೀಟರ್ ಹಾಲು ಉತ್ಪಾದನೆಗೆ ಬೇಕಾಗುತ್ತೆ ಅಂತ. ಸೊ ನೀವೇ ಕೌಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ರಾಸುವಿಗೆ ಎಷ್ಟು ಬೇಕಾಗುತ್ತೆ. ಪ್ಲಸ್ ಅದರ ಜೊತೆ ಬಾಡಿ ನಿರ್ವಹಣೆ, ಆ ಒಂದು ಬಾಡಿ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಸಹ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರು
ಖಂಡಿತ ಬೇಕಾ, ಸ್ವಲ್ಪ ಅಲ್ಲ ಹೆಚ್ಚಿನ ಪ್ರಮಾಣದ ನೀರು ಬೇಕೇ ಬೇಕಾಗಿರುತ್ತೆ. ಸೊ ಈ ಉದ್ದೇಶಕ್ಕೋಸ್ಕರ ದಿನಕ್ಕೆ 1 ಬಾರಿ ನೀರು ಕುಡಿಸಿದ್ರೆ ಸಾಕಾಗೋದಿಲ್ಲ. ಕನಿಷ್ಠ 3-4 ಬಾರಿ ನೀರು, 3-4 ಬಾರಿ ಏನು ನೀವು ಅವೈಲಬಲ್ ಇದ್ದರೆ ಅದು ಕುಡಿತೀನಿ ಅಂತಂದರೆ ಖಂಡಿತ ನೀರನ್ನು ಕೊಡಲೇಬೇಕು. ಹಾಗಾದರೆ ಯಾವ ಸಮಯದಲ್ಲಿ ನೀರು ಕೊಟ್ಟರೆ ಉತ್ತಮ ಅಂತಂದರೆ ಹಾಲು ಕರೆದ ತಕ್ಷಣ ಅವಳಿಗೆ ನೀರಿನ ಒಂದು ಅವಶ್ಯಕತೆ ಕಂಪಲ್ಸರಿ ಇರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಹಾಲು ತೆಗೆದ ನಂತರ ನೀರಿಗೆ ನೀವೇನಾದರೂ ಬಿಟ್ಟಿದ್ದೆ ಆದರೆ ಕಂಪಲ್ಸರಿ ನೀರನ್ನು ಹೆಚ್ಚಿನದಾಗಿ ಕುಡಿತವೆ. ಇನ್ನು ಕೆಲವು ಮಳೆಗಾಲದಲ್ಲಿ ನೀರನ್ನು ಹೆಚ್ಚಿನದಾಗಿ ಕುಡಿಯೋದಿಲ್ಲ. ಯಾಕೆ? ಸೊ ಕೆಲವರು ಡೌಟ್ ಇರುತ್ತೆ, ಹೆಚ್ಚು ಹಾಲು ಉತ್ಪಾದನೆ ಆಗಬೇಕಂದ್ರೆ ನೀರು ಬೇಕು. ಸೊ ನಮ್ಮ ರಾಸುಗಳು ನಾವು ಮಳೆಗಾಲದಲ್ಲಿ ಹೆಚ್ಚು ನೀರನ್ನು ಕುಡಿಯೋದಿಲ್ಲ. ಸೊ ನಮಗೀಗ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋ ಡೌಟ್ ಇರ್ಬೋದು. ಸೊ ಇಲ್ಲಿ ಹಸುಗಳು ಮಳೆಗಾಲ ಮತ್ತು ಇತರೆ ಸಂದರ್ಭದಲ್ಲಿ ಹಸಿ ಮೇವನ್ನು ಹೆಚ್ಚಿನದಾಗಿ ತಿಂದಾಗ, ಸೊ ಹಸಿ ಮೇವಲ್ಲಿ ವಾಟರ್ ಕಂಟೆಂಟ್ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ನೀರನ್ನು ತೆಗೆದುಕೋಬೋದು. ಹಾಗಂತ ಪೂರ್ತಿ ನೀರನ್ನು ಸ್ಟಾಪ್ ಮಾಡಲ್ಲ, ಕಡಿಮೆ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳುತ್ತೆ. ಸೊ ತೊಂದರೆ ಇಲ್ಲ, ಅಲ್ಲಿ ನೀರಿನ ಅಂಶ ಆ ಮೇವಿನ ಜೊತೆ ಸಿಕ್ಕಂತಾದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರಂಥದ್ದು ತೆಗೆದುಕೊಳ್ಳುತ್ತೆ. ಇನ್ನು ಬೇಸಿಗೆಯಲ್ಲಿ ಬಂದುಬಿಟ್ರೆ ನಿಮಗೆ ದಾಣಿ ಮಿಶ್ರಣ ಮತ್ತು ಒಣಮೇವು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದ್ರಿಂದ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಡ್ರೈ ಮ್ಯಾಟರ್ ಅಂದರೆ ಒಣಮೇವಿನಲ್ಲಿ ನೀರಿನ ಅಂಶ ತೀರಾ ಕಡಿಮೆ ಇರೋದ್ರಿಂದ ಸೊ ನೀವು ಅಡಿಷ್ನಲ್ ಆಗಿ ಅಂದರೆ ಹೊರಗಡೆಯಿಂದ ಹೆಚ್ಚು ನೀರನ್ನು ಅದು ತೆಗೆದುಕೊಳ್ಳುತ್ತೆ ರಾಸು. ಯಾವಾಗ ಅಂದರೆ ಬೇಸಿಗೆ ಸಮಯದಲ್ಲಿ ಬಾಡಿ ನಿರ್ವಹಣೆಗಾಗ್ಬೋದು ಮತ್ತು ಹಾಲಿನ ಉತ್ಪಾದನೆಗಾಗ್ಬೋದು. ಸೊ ಆವಾಗ ನೀವು ಮಸ್ಟ್ ಆ್ಯಂಡ್ ಶುಡ್ 4-5 ಬಾರಿ ನೀರು ಕೊಟ್ಟರು ಸಹ ತಪ್ಪಾಗಲ್ಲ. ಸೊ ನೀರು ಅನ್ನೋದು ಕಂಪಲ್ಸರಿ ಅದಕ್ಕೆ ಅಷ್ಟು ಅವಶ್ಯಕತೆ ಇದೇ ಇರುತ್ತೆ, ಅದನ್ನು ನೀವು ಕೊಡಲೇಬೇಕಾಗುತ್ತೆ. ಇನ್ನು ಚಳಿಗಾಲದಲ್ಲೂ ಸಹ ನೀರಿನ ಒಂದು ಅವಶ್ಯಕತೆ ಅಷ್ಟು ಬರದೇ ಇರಬಹುದು ರಾಸುಗಳಿಗೆ. ಬಟ್ ನಾವು ಹಾಗಂತೇಳಿ ಹಾಗೆ ಇರಬಾರ್ದು. ಅದಕ್ಕೆ ಯಾವಾಗ ಬಾಯಾರಿಕೆ ಆಗ್ಬೋದು, ಯಾವಾಗ ನೀರು ಕುಡಿಬೇಕು ಅನ್ಸುತ್ತೆ ಆವಾಗ ಕುಡಿಯುವಂತೆ ನೀವು ಅವೈಲಬಲ್ ಆಗಿ ಅಂದರೆ ದೊರೆಯುವಂತೆ ನೀರು ಪ್ರತಿ ಕ್ಷಣ ಅದಕ್ಕೆ ದೊರೆಯುವಂತೆ ಇಟ್ಟಿದ್ದೆ ಆದರೆ ಸೊ ಹಾಲಿನ ಇಳುವರಿಯಲ್ಲಿ ಯಾವುದೇ ರೀತಿ ಅಡೆತಡೆಗಳಂತೂ ಬರೋದಿಲ್ಲ. ಸೊ ಖಂಡಿತ ನೀವು ಆ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಪ್ರತಿದಿನ. ಸೊ ಅದು ರಾಸುಗಳಿಗೆ ಹಾಲು ತೆಗೆದ ನಂತರ ಕಂಪಲ್ಸರಿಯಾಗಿ ನೀವು ನೀರನ್ನು ಕೊಟ್ಟರೆ ಉತ್ತಮ ನೀರನ್ನು ಕುಡಿಯುತ್ತೆ. ಇನ್ನು ಕುಡಿತಾನೆ ಇಲ್ಲ, ಕೆಲವೊಂದು ರಾಸುಗಳು ನೀರನ್ನೋದೇ ಕುಡಿಯೋದಿಲ್ಲ. ಸೊ ಅಂದರೆ ಕುಡಿಯುತ್ತೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಕುಡಿಯುತ್ತೆ. ನಾವೇನು ಮಾಡಬೇಕು ಅಂತ ಒಂದು ರಾಸುಗಳಿಗೆ ಅಂತಂದರೆ ಸೊ ಅದಕ್ಕೆ ಫ್ಲೇವರ್ಸ್, ಯಾವುದಾದ್ರೂ ಫ್ಲೇವರ್ಸ್ ಆ್ಯಡ್ ಮಾಡೋದ್ರ ಮುಖಾಂತರ, ಉದಾಹರಣೆಗೆ ನೀವು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅಥವಾ ಈ ಶೇಂಗಾ ಹಿಂಡಿ ಹಾಕ್ತಿರಲ್ವ, ಸೊ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಅದನ್ನು ಸ್ವಲ್ಪ ಆ ವಾಸನೆ ಬರೋ ರೀತಿ ನೀವೇನಾದರೂ ಅದನ್ನು ರೆಡಿ ಮಾಡಿದ್ರೆ ಧಾರಾಳವಾಗಿ ನೀರನ್ನು ಕುಡಿಯುತ್ತೆ. ಸೊ ಆಗ ನೀವು ಹೆಚ್ಚು ನೀರನ್ನು ಕುಡಿಸ್ಬೋದು. ಸೊ ನೀರು ಕುಡಿಯೋದಿಲ್ಲ, ಕಡಿಮೆ ಕುಡಿಯುತ್ತೆ ಅಂದರೆ ಬಾಡಿ ಮೇಂಟೆನೆನ್ಸ್ಗೋಸ್ಕರ ನೀರು ಸ್ವಲ್ಪ ತಗೊಳುತ್ತೆ, ಹೆಚ್ಚು ನೀರು ತಗೊಳ್ಳಲ್ಲ ಅಂದರೆ ಈ ರೀತಿಯಾಗಿ ಬೆಲ್ಲ ಅಥವಾ ಶೇಂಗಾ ಹಿಂಡಿಯನ್ನು ಸ್ವಲ್ಪ ನೆನೆಸ್ಬಿಟ್ಟು ಟೋಟಲ್ ನೀರನ್ನೆಲ್ಲ ಆ ಶೇಂಗಾ ಹಿಂಡಿ ಸ್ಮೆಲ್ ಬರೋ ರೀತಿ, ಬೆಲ್ಲದ ಸ್ಮೆಲ್ ಬರೋ ರೀತಿ ಮಾಡಿದ್ದೇ ಆದರೆ ಆ ರಾಸುಗಳು ಆ ನೀರನ್ನು ಹೆಚ್ಚಾಗಿ ಇಷ್ಟಪಟ್ಟು ಕುಡಿತವೆ. ಸೊ ಆಗ ನಾವು ಹೆಚ್ಚು ನೀರನ್ನು ಕೊಟ್ಟಂತೆ ಆಗುತ್ತೆ. ಸೊ ಓವರಾಲ್ ಈ ಒಂದು ವಿಡಿಯೋ ಮಾಹಿತಿ ಏನು ಅಂತ ಅಂದರೆ ಸೊ ನಾನು ಹೇಳುವಂತಹ ಮಾಹಿತಿ ಕಂಪಲ್ಸರಿ ಪ್ರತಿ ಕ್ಷಣದಲ್ಲೂ ಅದಕ್ಕೆ ನೀರು ಅವೈಲಬಲ್ ಇರುವಂತೆ ನೋಡ್ಕೊಳ್ಳಿ. ಬೇಸಿಗೆಯಲ್ಲಂತೂ ನೀವು ನೀರನ್ನು ಪ್ರತಿ ಕ್ಷಣ ಆ ಕಡೆ ಈ ಕಡೆ ನೋಡಿದ ತಕ್ಷಣ ನೀರು ಸಿಗೋ ರೀತಿ ಇಟ್ಕೊಂಡಿದ್ದೆ ಆದರೆ ಹಾಲಿನ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಹಾಲು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ನಿಮಗೆ ಇದು ತುಂಬಾ ಅನುಕೂಲವಾಗುತ್ತೆ. ಸೊ ನೀರು ಖಂಡಿತ ಜೀವನದ ಸಂಜೀವಿನಿ, ಅದು ಮನುಷ್ಯರಿಗಾಗ್ಬೋದು ಪ್ರಾಣಿಗಳಿಗಾಗ್ಬೋದು. ನೀರು ಅನ್ನೋದು ಜೀವನದ ಸಂಜೀವಿನಿ ಅಂತ ಹೇಳೋದು ನನಗೆ. ಸೊ ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ಥ್ಯಾಂಕ್ ಯು ಸೋ ಮಚ್.